ದೈಹಿಕ ಸಂಪರ್ಕಕ್ಕೆ ಒಲ್ಲೆ ಎಂದ ಪತ್ನಿಯ ಬರ್ಬರ ಕೊಲೆ ಆಗಿದೆ. ಸುರಪುರ ಪಟ್ಟಣದ ಡೋಣೆಗೇರ ಒಂದು ಹಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಯಾಕಂದರೆ ದೈಹಿಕ ಸಂಪರ್ಕಕ್ಕೆ ನಾನು ಒಪ್ಪಲ್ಲ, ಒಲ್ಲೆ ಅಂತ ಪತ್ನಿ ಹೇಳಿರ್ತಾಳೆ. ಅದೇ ಒಂದು ಕಾರಣಕ್ಕೆ ಈಗ ಬರ್ಬರವಾಗಿ ಒಂದು ಕೊಲೆ ಆಗಿದೆ. ಸುರಪುರ ಪಟ್ಟಣದ ದೋಣಿಗೇರಾದಲ್ಲಿ ನಡೆದಿರುವಂಥ ಘಟನೆ ಇದು. ಯಾದಗಿರಿ ಜಿಲ್ಲೆ ಸುರಪುರ ಪಟ್ಟಣದ ದೋಣಿಗೇರ ಏನಿದೆ ಅಲ್ಲಿ ಈ ರೀತಿಯಾದಂಥ ಘಟನೆ ನಡೆದಿದೆ. ಮರಿಯಮ್ಮ 35 ವರ್ಷದ ಮೃತ ದುರ್ದೈವಿ ಅಂತ ಹೇಳಲಾಗ್ತಾ ಇದೆ. ಹೆಂಡತಿಯನ್ನು ಕೊಲೆಗೈದಂತಹ ಪಾಪಿ ಪತಿ ಏನಿದ್ದಾನೆ ಆತನ ಹೆಸರು ಸಂಗಪ್ಪ. ಗಂಡ ಹೆಂಡತಿ ನಡುವೆ ವೈಮನಸ್ಸು ಇತ್ತು. ತವರು ಸೇರಿಬಿಟ್ಟಿದ್ಲು ಪತ್ನಿ. ಏನೋ ಒಂದು ಕಾರಣಕ್ಕೆ ಪತ್ನಿಯನ್ನು ಕರೆದುಕೊಂಡು ಬರಲು ತವರಿಗೆ ಬಂದಿದ್ದ ಪತಿ ಸಂಗಪ್ಪ ಗಂಡನ ಮನೆಗೆ ಬರಲಿಕ್ಕೆ ಒಪ್ಪಲಿಲ್ಲ ಇವತ್ತನ ಪತ್ನಿ. ಆಗ ಗಲಾಟೆ ಆಗುತ್ತೆ ಇಬ್ಬರ ಮಧ್ಯೆ. ಸಿಟ್ಟಿಗೆದ್ದಂತಹ ಪತಿ ಏನು ಮಾಡ್ತಾನೆ, ಪತ್ನಿಯನ್ನ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಆ ಬಳಿಕ ತಾನೇ ಪೊಲೀಸ್ ಠಾಣೆಗೆ ಹೋಗಿದ್ದಾನೆ. ಈ ಸಂಗಪ್ಪ ಹೋಗಿ ಒಪ್ಕೊಂಡಿದ್ದಾನೆ ಈ ರೀತಿಯಾಗಿ ನಾನು ಕೊಲೆ ಮಾಡಿದ್ದೀನಿ ಅಂತ. ಇದನ್ನು ಕೇಳಿ ಸುರಪುರ ಪೊಲೀಸರು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಗಂಡ ಹೆಂಡತಿ ಜಗಳಗಳು ಹೆಚ್ಚಾಗ್ತಾನೆ ಇದೆ ರಾಜ್ಯದಲ್ಲಿ. ಕೆಲವೊಂದು ಬೀದಿ ರಂಪ ರಾಮಾಯಣ ಆದರೆ ಇನ್ನು ಒಂದು ಕೊಲೆಗಳಲ್ಲಿ ಅಂತ್ಯ ಆಗ್ತಾ ಇವೆ. ಅದೇ ರೀತಿಯಾದಂತಹ ಸ್ಟೋರಿ ಇದು ಕೂಡ. ದೈಹಿಕ ಸಂಪರ್ಕಕ್ಕೆ ನಾನು ಒಪ್ಪಲ್ಲ, ಒಲ್ಲೆ ಅಂತ ಹೇಳಿರ್ತಾಳೆ ಹೆಂಡತಿ. ಆದರೆ ಗಂಡ ಅದನ್ನು ಕೇಳಿರಲ್ಲ. ಇಲ್ಲ, ನೀನು ಹೆಂಗೆ, ನಾನು ನಿನ್ನ ಗಂಡ, ನೀನು ನನ್ನ ಹೆಂಡತಿ, ಇದು ನಮ್ಮ ಇರುವಂತಹ ಮಧ್ಯೆ ಇರುವಂಥ ಒಂದು ಸಂಬಂಧ, ನೀನು ಒಪ್ಪಲ್ಲ ಅಂತ ಹೇಗೆ ಹೇಳ್ತೀಯ ಅನ್ನೋಂಥ ರೀತಿಯಲ್ಲಿ ಮಾತುಕತೆ ನಡೆದಿರುತ್ತೆ. ಏನೋ ಒಂದು ವೈಮನಸ್ಸು ಬಂದಿರುತ್ತೆ ಇಬ್ಬರ ಮಧ್ಯೆ ಈ ಒಂದು ವಿಚಾರದಲ್ಲಿ. ಬಂದಾಗ ಆಕೆ ನನಗೆ ನೀನು ಬೇಡ, ನಾನು ನಿನ್ನ ಜೊತೆ ಇರಲ್ಲ ಅಂತ ಹೇಳಿ ತವ್ರ ಮನೆಗೆ ಹೋಗಿ ಸೇರಿಕೊಂಡಿರ್ತಾಳೆ. ಆತ ಮತ್ತೆ ಹೋಗಿ ಕರಿಯೋಕ್ಕಂತ ಹೋಗಿರ್ತಾನೆ ಮನೆಗೆ. ಆದರೆ ಯಾಕೆ ನಾನು ಗಂಡನೇ ಮನೆಗೆ ಬರಲ್ಲ ಅಂತ ಹೇಳ್ತಾಳೆ. ಅಲ್ಲಿ ಕೂಡ ಗಲಾಟೆ ಆಗುತ್ತೆ. ಈ ಒಂದು ಮಾತುಕತೆ ನಡೆದಾಗ ಸಿಟ್ಟಿಗೆ ಹೇಳ್ತಾನೆ ಗಂಡ ಏನಿದ್ದಾನೆ ಈತ ಸಂಗಪ್ಪ. ಸಿಟ್ಟಿಗೆ ಹೇಳ್ತಾನೆ, ಕೊಡ್ಲಿಯನ್ನು ತಗೊಂಡು ಆಯಮ್ಮನ ಕೊಚ್ಚು ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ್ಮೇಲೆ ಈತ ಸುಮ್ಮನೆ ಇರ್ತಾನೆ, ಎಲ್ಲಾದರೂ ಹೋಗಿ ಬಚ್ಚಿಕೊಳ್ತಾನಂತ ಇಲ್ಲ. ಧೈರ್ಯವಾಗಿ ಹೋಗಿ ಪೊಲೀಸ್ ಠಾಣೆಗೆ ಹೋಗಿ ನಾನೇ ಕೊಲೆ ಮಾಡಿದಂತ ಹೇಳ್ತಾನೆ. ಪೊಲೀಸರು ಗಾಬರಿಯಾಗಿ ಆತನ ಮೇಲೆ ಕೇಸ್ ಹಾಕ್ತಾರೆ. ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸುರಪುರ ಪಟ್ಟಣದ ದೋಣಿಗೇರ ಒಂದು ಗ್ರಾಮ ಏನಿದೆ ಅಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಆ ಊರಲ್ಲಿ ಯಾದಗಿರಿ ಜಿಲ್ಲೆ ಸುರಪುರ ಪಟ್ಟಣದ ದೋಣಿಗೇರ ಅಲ್ಲಿ ನಡೆದಿರುವಂತಹ ಘಟನೆ ಇದು. ದೈಹಿಕ ಸಂಪರ್ಕ, ಪತಿ ಪತ್ನಿಯ ನಡುವೆ ಇರುವಂಥ ಒಂದು ಸಂಬಂಧ, ಅದು ಅವರ ಒಂದು ಸಂಬಂಧವನ್ನು ಗಟ್ಟಿಗೊಳಿಸಲೂಬಹುದು, ಪ್ರಾಣವನ್ನು ಕೂಡ ತೆಗೆಯಬಹುದು ಅನ್ನೋದಕ್ಕೆ ಈ ಒಂದು ಸುದ್ದಿ ಕೂಡ ಉದಾಹರಣೆ. ಗಂಡ ಹೆಂಡತಿಯರ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ. ಪತ್ನಿ ಬಲಿಯಾಗಿರುವಂಥದ್ದು. ಸಂಗಪ್ಪ ಏನಿದ್ದಾನೆ ಆತ ಹೆಂಡತಿಯನ್ನು ಕೊಲೆ ಮಾಡಿ ಪೊಲೀಸರಿಗೆ ಸರೆಂಡರ್ ಆಗಿದ್ದಾನೆ, ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳಿ. ಇಬ್ಬರು ಕೂಡ ಜಗಳ ಮಾಡಿಕೊಂಡ್ರು. ಏನೋ ಒಂದು ಇದೇ ಒಂದು ವಿಚಾರಕ್ಕೆ ಒಪ್ಪಲಿಲ್ಲ ಹೆಂಡತಿ. ಒಪ್ಪಲ್ವಾ ನೀನು, ನಾನು ಹೇಳಿದ್ದನ್ನೇ ಕೇಳಲ್ವಾ ನೀನು, ನಾನು ನಿನ್ನ ಗಂಡ, ಅದೆಂಗೆ ನೀನು ಕೇಳಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾನೆ. ಆದರೂ ಕೂಡ ಹೆಂಡತಿ ಒಪ್ಪಿಲ್ಲ. ನನ್ನ ಮನೆಗೆ ಬಾ ಅಂತ ಕರೆದಿದ್ದಾನೆ, ಅದಕ್ಕೂ ಕೂಡ ಒಪ್ಪಿಲ್ಲ. ನಾನು ತವ್ರ ಮನೇಲೇ ಇರ್ತೀನಿ, ನಿನ್ನ ಜೊತೆ ಇರಲ್ಲ ಅಂತ ಹೇಳಿದ್ದಾಳೆ. ಮದುವೆಯಾಗಿ ಗಂಡನ ಜೊತೆನೇ ಇರಲ್ಲ ಅಂತೀಯ ನೀನು ಅಂತ ಹೇಳಿ ಸಿಟ್ಟಿಗೆದ್ದಿದ್ದಾನೆ. ಕೊಡ್ಲಿ ತಗೊಂಡು ಕೊಚ್ಚಿ ಕೊಲೆ ಮಾಡಿದ್ದ. ಈಗ ಒಂದು ಪ್ರಾಣ ಹೋಗಿದೆ, ಇನ್ನೊಂದು ಪ್ರಾಣ ಜೈಲಿನಲ್ಲಿ ಒದ್ದಾಡ್ತಾ ಇದೆ ಅಷ್ಟೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.